ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಇಷ್ಟಾರ್ಥಗಳು ಈಡೇರಲಿ ಅಂತ ನಾವೆಷ್ಟೇ ನಾವು ಪ್ರಯತ್ನ ಪಟ್ಟರು, ಎಷ್ಟೇ ನಾವು ಕೆಲಸದಲ್ಲಿ ಒತ್ತಡ ಅನ್ನೋದು ಹಾಕಿದ್ರು ಆ ಕೆಲಸ ಆಗೋದಿಲ್ಲ. ಏಕೆ ಅಂತಂದರೆ ನಮ್ಮ ಪ್ರಯತ್ನಕ್ಕಿಂತ ಭಗವಂತನ ಅನುಗ್ರಹ ಇರಬೇಕು. ದೇವ್ರ ಅನುಗ್ರಹ ಇದ್ದರೆ ನಾವು ಪ್ರಯತ್ನನೇ ಪಡೋದು ಬೇಡ. ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ದೇವ್ರುಗಳು ನಮಗೆ ಕೊಡ್ತಾರೆ. ಆದರೆ ದೇವ್ರ ಅನುಗ್ರಹ ಇಲ್ಲ ಅಂತಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ನಾವು ಸಾಹಸ ಮಾಡಿದ್ರು ಆ ಕೆಲಸ ಆಗೋದಿಲ್ಲ. ಏಕೆಂತಂದರೆ ದೇವ್ರ ಆಶೀರ್ವಾದ ಇರಬೇಕು, ದೇವ್ರ ಅನುಗ್ರಹ ಇರಬೇಕು. ಹಂಗಾಗಿ ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಅಷ್ಟೇ, ನಾವು ಮುಂದೆ ಬರೋದಕ್ಕೂ ಅಷ್ಟೇ, ನಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕೂ ಅಷ್ಟೇ ಭಗವಂತನ ಆಶ್ರಯ ಇರಬೇಕು. ಭಗವಂತನ ಆಶ್ರಯ ಹೇಗೆ ನಾವು ಪಡ್ಕೊಳ್ಳೋದು ಅಂತಂದರೆ ಭಕ್ತಿಯಿಂದ ನಾವು ದೇವ್ರುಗಳನ್ನ ನಂಬಬೇಕು, ರಾಯರನ್ನ ನಂಬಬೇಕು. ನಾವು ನಮ್ಮ ಮನೆ ದೇವ್ರುಗಳ್ಗೆ ನಾವು ಪ್ರತಿನಿತ್ಯ ವಾರ ದಿವಸ ನಾವು ಪೂಜೆ ಮಾಡಬೇಕು. ಮತ್ತು ಬರೀ ದೇವ್ರುಗಳ್ಗೆ ಪೂಜೆ ಮಾಡಿಬಿಟ್ರೆ ನಮ್ಮ ಜೀವನ ಚೆನ್ನಾಗಾಗುತ್ತಾ ಅಂದ್ಕೊಳ್ಳೋದು ತಪ್ಪು. ಏಕೆ ಅಂತಂದರೆ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನೋದಿರುತ್ತೆ. ಯಾವ್ಯಾವ ಸಮಸ್ಯೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾವ ಕಡೆ ನಮ್ಮ ಕಷ್ಟಗಳು ಬರುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಇಲ್ಲ ಹಿರೀಕರದಾಗಿರ್ಬೋದು, ಇಲ್ಲ ಒಂದು ದೇವ್ರ ಹರಕೆ ಆಗಿರ್ಬೋದು, ಇಲ್ಲ ನಾವು ಮಾಡಿರೋ ತಪ್ಪುಗಳಾಗಿರ್ಬೋದು, ನಮ್ಮ ಪಾಪ ಕರ್ಮಗಳಾಗಿರ್ಬೋದು, ಇದೆಲ್ಲದ್ರೂ ಇಂದನೂ ನಮಗೆ ಕಷ್ಟ ಬರೋ ಅಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಇದೇ ಕಡೆ ಕಷ್ಟ ಬರ್ತಿದೆ, ನಾವು ಮಾಡಿರೋ ತಪ್ಪಿಂದನೇ ಕಷ್ಟ ಬರ್ತಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ನಾವು ತಿಳ್ಕೊಳ್ಳೋದೇನು, ನಾನು ದೇವ್ರ ಪೂಜೆ ಮಾಡ್ತೀನಿ, ರಾಯರು ಪೂಜೆ ಮಾಡ್ತೀನಿ, ಎಲ್ಲ ದೇವ್ರ ಸ್ಥಾನಕ್ಕೂ ಹೋಗ್ತೀನಿ, ಎಲ್ಲ ದೇವ್ರನ್ನೂ ಭಕ್ತಿಯಿಂದ ನಾನು ಪೂಜೆ ಮಾಡ್ತೀನಿ. ನಾನು ನಿಯತ್ತಾಗಿ ಇದ್ದೀನಿ ಅಂದರೆ ಸತ್ಯ ಧರ್ಮ ಅನ್ನೋದನ್ನ ನಾನು ಪಾಲಿಸ್ತೀನಿ. ನನ್ನ ಕೈಯಲ್ಲಿದ್ದಷ್ಟು ನಾನು ದಾನ ಧರ್ಮ ಅನ್ನೋದನ್ನ ನಾನು ಮಾಡ್ತೀನಿ ಅಂತ ನಾವು ಅಂದ್ಕೋತೀವಿ. ನಾವು ಅದೆಲ್ಲ ತಪ್ಪು. ಅದು ಏಕೆ ಅಂತಂದರೆ ನಾವು ದೇವ್ರ ಪೂಜೆ ಮಾಡಿದ್ದು ಮಟ್ಟಿಗೆ ಮತ್ತು ದಾನ ಧರ್ಮ ಒಳ್ಳೆಯದಾಗಿ ದಾರಿನಲ್ಲಿ ನಡೆಯೋವಂಥವ್ರಿಗೆ ಕಷ್ಟಗಳು ಏನು ಬರುತ್ತೆ ಮತ್ತು ಒಳ್ಳೇದಾಗಬೇಕಲ್ಲ ಅಂದ್ಕೊಳ್ಳೋದು ತಪ್ಪದು. ಏಕೆ ಅಂತಂದರೆ ಹಲವಾರು ಕಷ್ಟಗಳು ಅನ್ನೋದನ್ನು ಭಗವಂತ ಕೊಡ್ತಾನೆ. ಆ ಕಷ್ಟಗಳಿಗೂ ಸಹ ಸೂಚನೆ ಕೊಡ್ತಾನೆ ನಮಗೆ. ಈ ಕಡೆಯಿಂದ ನಿಮಗೆ ತಪ್ಪಾಗ್ತಿದೆ, ನಿಮ್ಮಿಂದ ಈ ಥರ ಆಗಿದೆ, ಹಾಗಾಗಿ ಕಷ್ಟಗಳು ಬರ್ತಿದೆ ಅಂತ ನಮಗೆ ಅದು ಗೊತ್ತಾಗೋದಿಲ್ಲ. ನಮಗೆ ಇಲ್ಲ ಹಿರೀಕರದಾಗಿರ್ಬೋದು, ಈಗ ಪಿತೃದೋಷ ಅಂತ ಹೇಳ್ತಾರಲ್ಲ ಅದಾಗಿರ್ಬೋದು, ಈಗ ಅವ್ರಿಗೆ ಮನಸ್ಸಿಗೆ ಶಾಂತಿ ಸಿಕ್ಕೋದಿಲ್ಲ. ಆವಾಗ ಅವ್ರೇನು ಮಾಡ್ತಾರೆ, ನಾವು ಏನೇ ಕೆಲಸ ಮಾಡಿದ್ರು ನಮ್ಮ ಕೆಲಸ ಏಳಿಗೆ ಆಗೋದಿಲ್ಲ, ನಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಕೊಡೋದಿಲ್ಲ. ನಮಗೆ ಈ ಥರ ಎಲ್ಲ ನಮ್ಮ ಸುತ್ತನೇ ಸುತ್ತುತ್ತಾ ಇರ್ತಾರೆ. ಅವ್ರ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇದ್ದಾಗ ನಮಗೆ ಒಳ್ಳೆಯದಾಗೋದಿಲ್ಲ. ನಮಗೆ ಅದಕ್ಕೆ ಹೇಳೋದು ಪಿತೃದೋಷ ಅಂತ ಹೇಳೋದು. ಕೆಲವರು ಪಿತೃದೋಷಕ್ಕೋಸ್ಕರ ಕೆಲವು ಪೂಜೆಗಳನ್ನ ಮಾಡ್ತಾರೆ. ಅಂದರೆ ಶ್ರೀರಂಗಪಟ್ಟಣದಲ್ಲಿ ಕೆಲವರು ಪೂಜೆನೂ ಸಹ ಮಾಡಿಸ್ತಾರೆ, ಪಿತೃದೋಷ ದೂರ ಆಗುತ್ತೆ. ಇನ್ನು ವರ್ಷಕ್ಕೊಂದ್ಸತಿ ನಾವು ಪಿತೃಪಕ್ಷದಲ್ಲಿ ನಾವು ಪೂಜೆ ಮಾಡ್ತೀವಲ್ಲ, ಅಂದರೆ ಹಿರೀಕರಿಗೆ, ಅದು ಕೆಲವರು ಮಾಡಿಲ್ಲ ಅಂತಂದರೂ ಸಹ ಅದು ಬಂದೇ ಬರುತ್ತೆ. ಪ್ರತಿಯೊಬ್ಬರು ಮಾಡಲೇಬೇಕು. ಏಕೆ ಅಂತಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕ ನಾವು ಧೂಪ ಹಾಕಲೇಬೇಕು. ಈಗ ಒಂದು ಮನೆಯಲ್ಲಿ ಗಂಡಸರುಗಳು ಇರ್ತಾರೆ ಅಂತಂದರೆ ದೊಡ್ಡವರು ಹಿರೀಕರು ಯಾರೋ ಒಬ್ಬರು ಅವ್ರ ಮನೆಗಳಲ್ಲಿ ಮಾಡ್ತಾರೆ, ನಾವೇನೋ ಮಾಡೋ ಪದ್ಧತಿ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಇಲ್ಲ, ಪ್ರತಿಯೊಬ್ಬರು ಮಾಡಬೇಕು. ಏಕೆ ಅಂತಂದರೆ ಅವ್ರ ಹಿರೀಕರು ದೊಡ್ಡವ್ರ ಮನೆಗೆ ದೊಡ್ಡವ್ರು ಮಾಡಿದ್ರೆ ಅದು ಅವ್ರ ಮನೆಗೆ ಸೇರ್ಕೋತೈತೆ. ಅದು ನೀವು ಮನೆಯಲ್ಲಿ ಸಪ್ರೇಟ್ ನೀವು ಮಾಡೋಂಗಿಲ್ಲ ಅಂತಂದರೆ ನೀವು ಅವ್ರ ಮನೆಗಳಿಗೆ ಹೋಗಿ ಧೂಪ ಹಾಕ್ಬಿಟ್ಟು ಬರಲೇಬೇಕು. ಏಕೆ ಅಂತಂದರೆ ನಮ್ಮ ಕಷ್ಟಗಳು ದೂರ ಆಗಬೇಕು ಅಂತಂದರೆ ನಾವು ಈ ಥರ ತಪ್ಪುಗಳನ್ನು ನಾವು ಮಾಡ್ತಾಯಿರ್ತೀವಿ. ಆ ತಪ್ಪುಗಳಿಂದನೇ ನಮಗೆ ಜೀವನದಲ್ಲಿ ಯಾವುದೇ ಒಂದು ಯಶಸ್ಸು ಅನ್ನೋದನ್ನು ಭಗವಂತ ಕೊಡೋದಿಲ್ಲ. ಪಿತೃದೋಷ ಆಗಿರ್ಬೋದು, ಇಲ್ಲ ದೇವ್ರುಗಳ ಹರಕೆ ಆಗಿರ್ಬೋದು, ಇಲ್ಲ ನಮ್ಗೆ ಗೊತ್ತಿಲ್ದಿರ ಏನೋ ತಪ್ಪುಗಳಾಗಿರ್ಬೋದು, ಇಲ್ಲ ಹಿಂದಿನ ಜನ್ಮದಲ್ಲಿ ನಾವು ಏನೋ ಪಾಪ ಕರ್ಮ ಮಾಡಿರೋದಾಗಿರ್ಬೋದು, ಇದೆಲ್ಲದ್ರಿಂದನೂ ಅಷ್ಟೇ ನಮಗೆ ಕಷ್ಟಗಳು ಅನ್ನೋದು ಬರ್ತಿರುತ್ತೆ. ಈಗ ನಾವು ಹುಟ್ಟಿದಾಗಿಂದನ ಸಾಯೋ ತನಕನೂ ನಾವು ಬರೀ ನಮ್ಮ ಜೀವನದಲ್ಲೇ ಅಷ್ಟೇ ನೋಡೋದು. ನಾವು ಈಗ ಹಿಂದೆ ಏನು ನಡೆದಿದೆ ನಮ್ಮ ಜೀವನದಲ್ಲಿ, ನಾವು ಹಿಂದೆ ಜನ್ಮದಲ್ಲಿ ಏನು ನಡೆದಿದೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಆ ಜನ್ಮದಲ್ಲಿ ತೀರ್ಸಿರೋಕ್ಕಾಗದಿರೋಂಥ ಪಾಪ ಏನಾದರೂ ಕರ್ಮ ಇತ್ತು ಅಂತಂದರೆ ನಾವು ಈ ಜನ್ಮದಲ್ಲಿ ನಾವು ತೀರಿಸ್ಲೇಬೇಕು ಅದನ್ನು. ಭಗವಂತ ಅದಕ್ಕೇ ಮನುಷ್ಯನ ಜನ್ಮ ಅಂತ ಕೊಡೋದು. ನೀನು ಈ ಜನ್ಮದಲ್ಲಿ ತೀರ್ಸೋಕ್ಕಾಗ್ದಿರ ನೀನು ಮುಕ್ತಿ ಹೊಂದಿದ್ಯಾ, ಹಂಗಾಗಿ ನೀನು ಪಾಪ ಕರ್ಮನ ತೀರಿಸ್ಲೇಬೇಕು ಅಂತಲೇ ನಮಗೆ ಮನುಷ್ಯನ ಜನ್ಮ ಕೊಟ್ಟು ಆ ಕಷ್ಟಗಳನ್ನೆಲ್ಲ ನಮಗೆ ಕೊಡೋವಂಥದ್ದು. ಏಕೆ ಅಂತಂದರೆ ಸಮಸ್ಯೆಗಳು ಯಾವ್ಯಾವ ಥರ ಯಾವ ರೀತಿಯಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಅಂದ್ಕೊಳ್ಳೋದೇನು, ಅಪ್ಪ ದೇವರೇ ನೀನು ಕಷ್ಟ ಕೊಡ್ತಾ ಇದೆಯಾ, ನೀನು ನಾನು ಇಷ್ಟು ನಂಬಿದ್ದೀನಿ, ನಿನ್ನ ಭಕ್ತಿಯಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ, ಅದು ಯಾಕೆ ಕಷ್ಟ ಕೊಡ್ತಾ ಇದೆಯಾ ಅಂತ ನಾವು ದೇವ್ರನ್ನ ಕೇಳ್ಕೊತೀವಿ. ದೇವರು ನಮ್ಮ
ನಮಗೆ ಕಷ್ಟ ಕೊಡೋದಿಲ್ಲ. ನಾವೇನೋ ತಪ್ಪು ಮಾಡಿರ್ತೀವಿ, ನಮ್ಮಿಂದ ಏನೋ ತಪ್ಪುಗಳಾಗಿರುತ್ತೆ. ಆ ತಪ್ಪುಗಳಿಗೆ ನಮಗೆ ಶಿಕ್ಷೆ ಕೊಡ್ತಾನೆ ಭಗವಂತ, ಆದರೆ ಸೂಚನೆಯನ್ನು ಕೊಡ್ತಾನೆ ದೇವರು. ಈ ಥರ ನಿನ್ನಿಂದ ತಪ್ಪಾಗಿದೆ, ಹಂಗಾಗಿ ನಿನಗೆ ಒಳ್ಳೆಯದಾಗ್ತಿಲ್ಲ, ನನ್ನನ್ನು ನೀನು ಪೂಜೆ ಮಾಡಿದ್ರು ಸಹ ನಾನು ನಿನಗೆ ಅನುಗ್ರಹ ಮಾಡೋಕ್ಕಾಗ್ತಿಲ್ಲ ಅಂತ ಆವಾಗ ದೇವ್ರುಗಳು ನಮಗೆ ಯಾವುದಾದ್ರೂ ಒಂದು ಮೂಲಕ ಒಂದು ರೀತಿಯಲ್ಲಿ ನಮಗೆ ಸೂಚನೆ ಕೊಡ್ತಾನೆ. ಆ ಸೂಚನೆನ ನಾವು ಅರ್ಥಕೋಬೇಕು ನಾವು. ಏಕೆಂತಂದರೆ ದೇವರು ಸೂಚನೆ ಕೊಡ್ದಿರ ಯಾವ ಕಷ್ಟನೂ ಕೊಡೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಇದೆ ಅಂತಂದರೆ ಆ ಕಷ್ಟಕ್ಕೆ ಕಾರಣ ಏನು ಅಂತ ಸೂಚನೆ ಕೊಟ್ಟೇ ನಮಗೆ ತಿಳಿಸೋ ಅಂಥದ್ದು. ಜನದ ಮೂಲಕ ಆಗಿರ್ಬೋದು, ಇಲ್ಲ ಕನಸಿನ ಮೂಲಕ ಆಗಿರ್ಬೋದು, ಇಲ್ಲ ಯಾರಾದರೂ ಹೇಳೋದ್ರಲ್ಲಾಗಿರ್ಬೋದು, ಈ ಥರ ಸೂಚನೆ ಕೊಡ್ತಾನೆ. ನಾವು ಅದನ್ನು ಏನೋ ಒಂಥರ ನೆಗ್ಲೆಕ್ಟ್ ಥರ ನಾವು ತಗೋತು ಅಂತಂದರೆ ಏನೋ ಕನಸು ಬಿದ್ದಿದೆ ಬಿಡು, ಯಾರೋ ಜನ ಹೇಳ್ತಿದ್ದಾರೆ ಅವ್ರ ಮಾತು ಯಾಕೆ ನಾವು ಕೇಳಬೇಕು ಅಂತ ನಾವು ನಿರಾಕರಿಸೋದಕ್ಕೆ ಹೋಗಬಾರ್ದು. ಅವ್ರು ಏನು ಹೇಳ್ತಿದ್ದಾರೆ, ಏನಕ್ಕೆ ಈ ಥರ ಕನಸು ಬೀಳ್ತಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾರಾದರೂ ಹಿರಿಕರನ್ನ ಕೇಳಬೇಕು, ಅವ್ರಿಗೆ ತಿಳುವಳಿಕೆ ಇರುತ್ತೆ, ಅವರು ತಿಳಿದಷ್ಟನ್ನು ನಮ್ಗೆ ಹೇಳ್ತಾರೆ, ಅದನ್ನು ನಾವು ಪಾಲಿಸ್ಬೇಕು. ಕೆಲವರು ಈ ಥರ ಹೇಳ್ತು ಅಂತಂದರೆ ಅದನ್ನು ತಗೊಳ್ಳೋದಿಲ್ಲ, ಅದು ಬಿಟ್ಬಿಡ್ತಾರೆ. ಅಯ್ಯೋ ಇವ್ರ ಮಾತೆಲ್ಲ ಕೇಳಿದ್ರೆ ನಮ್ಗೆ ಅದನ್ನೆಲ್ಲ ಮಾಡೋಕ್ಕಾಗುತ್ತಾ, ಏನೋ ಅವರು ಹೇಳ್ತಾರೆ ನಾವು ಅದನ್ನು ಕೇಳಬಾರ್ದು ಅಂತಲೂ ಸಹ ಉದಾಸೀನ ಮಾಡೋಕ್ಕೆ ಹೋಗಬಾರ್ದು. ಕೇಳಬೇಕು. ನಮ್ಮ ಜೀವನದಲ್ಲಿ ಏನಾಗುತ್ತೆ, ಏನಾಗಬೇಕು ಅನ್ನೋದನ್ನು ಭಗವಂತ ಈ ಥರ ಯಾರ್ದಾದ್ರೂ ಒಬ್ಬ ಮನುಷ್ಯನ ಬಾಯಿಯಿಂದ ಈ ಥರ ಹೇಳಿಸ್ತಾರೆ, ಅರ್ಥ ಮಾಡ್ಕೋಬೇಕು. ಆ ತಪ್ಪನ್ನು ತಿರ್ಗಾ ನಾವು ಮಾಡೋದಕ್ಕೆ ಹೋಗಬಾರ್ದು, ತಪ್ಪನ್ನ ತಿದ್ಕೋಬೇಕು. ಆವಾಗ ನಾವು ತಿದ್ಕೊಂಡು ಏನು ತಪ್ಪಾಗಿದೆ ಅಂತನೋ ಅದನ್ನು ಸರಿ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಭಗವಂತ ಬೇಗ ಅನುಗ್ರಹ ಮಾಡ್ತಾನೆ. ನಾವು ದೇವ್ರನ್ನ ಬೇಡ್ತೀವಲ್ಲ, ಬೇಡಿದ ತಕ್ಷಣ ವರ ಕೊಡ್ತಾನೆ ದೇವರು ಅಂತೀವಲ್ಲ ನೋಡಿ, ಇದೇ ಕಾರಣಕ್ಕೆ ನಾವು ತಪ್ಪನ್ನು ತಿದ್ಕೊಂಡು ಅದಕ್ಕೆ ಒಂದು ಶಾಂತಿ ಮಾಡೋದಾಗಿರ್ಬೋದು, ಇಲ್ಲ ಒಂದು ಪೂಜೆ ಪುನಸ್ಕಾರ ಮಾಡೋದಾಗಿರ್ಬೋದು, ಇಲ್ಲ ದೇವರು ಹಳೆ ಹರಕೆ ಇತ್ತು ಅಂತಂದ್ರು ಹರಕೆ ತೀರಿಸೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತು ಅಂತಂದಾಗ ಬೇಗ ದೇವರು ಅನುಗ್ರಹ ಮಾಡ್ತಾರೆ. ಸುಮಾರು ಜನಕ್ಕೆ ಈ ಥರ ಮಾಡಿದ್ದಾರೆ ಭಗವಂತ. ಏಕೆಂತಂದರೆ ಕೆಲವರು ಹೇಳ್ತಾರೆ, ದೇವ್ರನ್ನ ನಾನು ನಂಬ್ತೀನಿ, ದೇವ್ರನ್ನ ಪೂಜೆ ಮಾಡ್ತೀನಿ, ಆದರೂ ದೇವ್ರು ನನಗೆ ಒಳ್ಳೇದು ಮಾಡ್ತಿಲ್ಲ, ಯಾವ ಮನೆ ದೇವರು ಇಲ್ಲ, ಯಾವ ದೇವರು ಇಲ್ಲ, ನನ್ನ ಪಾಲಿಗೆ ದೇವರೇ ಇಲ್ಲ, ಕಷ್ಟ ಆದಮೇಲೆ ಕಷ್ಟ ಕೊಡ್ತಿದ್ದಾನೆ ಅಂತ. ಅವ್ರು ಹೇಳೋದೇನು, ನಾನು ಪೂಜೆ ಮಾಡ್ತೀನಿ ನನಗೆ ಕಷ್ಟ ಬರ್ತಿದೆ ಅಂತ. ದೇವ್ರುಗಳೆಲ್ಲ ಕಷ್ಟ ಕೊಡೋದು ನಾವು ಮಾಡಿರೋ ಪಾಪ ಕರ್ಮ, ನಾವು ಮಾಡಿರೋ ಅಂಥ ತಪ್ಪುಗಳಿಂದ ನಮಗೆ ಕಷ್ಟ ಕೊಡೋ ಅಂಥದ್ದು ಭಗವಂತ. ಎಲ್ಲ ತಪ್ಪು ನಾವು ದೇವ್ರ ಮೇಲೆ ಹಾಕೋದಿಕ್ಕೆ ಹೋಗಬಾರ್ದು. ನಾವು ತಪ್ಪು ಮಾಡಿಬಿಟ್ಟು ದೇವರು ಕಷ್ಟ ಕೊಡ್ತಿದ್ದಾನೆ ಅಂತ ಅನ್ನೋದನ್ನ ನಾವು ಮೊದಲು ನಿಲ್ಲಿಸ್ಬೇಕು. ಅದನ್ನು ನನಗೂ ಹಿಂದೆ ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ನನಗೆ ಏನಾದರೂ ಕಷ್ಟ ಬಂತು ಅಂದಾಗ ದೇವರು ಯಾಕೆ ನನಗೆ ಕಷ್ಟ ಕೊಡ್ತಾ ಇದೀಯಾ, ನೀನು ಜನದ ಮುಖಾಂತರ ಯಾಕೆ ಕೊಡ್ತಾ ಇದೀಯ ಅಂತ ನಾನು ಕೇಳ್ತಿದ್ದೆ. ಆದರೆ ಕೆಲವು ತಪ್ಪುಗಳು ನನ್ನಿಂದನೂ ಸಹ ಆಗಿದೆ, ನಮ್ಮಿಂದ ಆಗಿದೆ ಅನ್ನೋದು ಕಾರಣಕ್ಕೋಸ್ಕರ ದೇವರು ಕಷ್ಟ ಕೊಡ್ತಿದ್ದಾನೆ ಅನ್ನೋ ತಿಳುವಳಿಕೆನೂ ಸಹ ದೇವರು ನನಗೆ ಕೊಟ್ಟಿದ್ದಾನೆ. ನಾನು ಗೊತ್ತಿಲ್ಲ ಅಂತಂದ್ರೂ ಸಹ ಯಾರನ್ನಾರ ಕೇಳ್ತೀನಿ ನಾನು, ನನಗೆ ಗೊತ್ತಿಲ್ಲದೆ ಇರೋದನ್ನ ದೊಡ್ಡವರು ಹಿರಿಕರನ್ನ ನಾನು ಕೇಳ್ತೀನಿ, ಈ ಥರ ನನಗೆ ಕನಸು ಬೀಳ್ತು, ಈ ಥರ ದೇವ್ರುಗಳು ನನ್ನ ಕನಸಲ್ಲಿ ಬಂದರು, ಯಾಕೆ ಈ ಥರ ಬಂದರು, ಏನಾಯಿತು ಅಂತ ನಾನು ಕೇಳಿದಾಗ ಅವರು ಹೇಳೋರು, ನೀನು ಯಾವುದಾದ್ರೂ ದೇವ್ರನ್ನ ಬಿಟ್ಟಿದ್ಯಾ, ಯಾವುದಾದ್ರೂ ದೇವ್ರ ಹರಕೆ ಇದೆಯಾ, ನೀವು ಹಿರಿಕರಿಗೆ ಧೂಪ ಹಾಕ್ತಾಯಿದ್ದೀರಾ ಅಂತ. ಆ ತಪ್ಪುಗಳಿಂದನೇ ನಮಗೆ ಈ ಥರ ಎಲ್ಲ ಕಷ್ಟ ಬರ್ತಿದೆ ಅಂತ ಅವ್ರು ಹೇಳೋ ಅಂಥದ್ದು. ಅದನ್ನು ನಾನು ಸರಿ ಮಾಡಿಕೊಂಡೆ. ನಂತರನೇ ದೇವ್ರುಗಳು ನಮಗೆ ಅನುಗ್ರಹ ಮಾಡೋ ಅಂಥದ್ದು. ಬರೀ ರಾಯರು ಪೂಜೆ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತಲ್ಲ, ನಾವು ಮಾಡಿರೋ ತಪ್ಪನ್ನ ತಿದ್ಕೋಬೇಕು. ಆ ತಿದ್ಕೊಂಡಿರೋ ತಪ್ಪಿಗೆ ಕ್ಷಮೆ ಕೇಳಬೇಕು ಭಗವಂತನ ಹತ್ರ. ನಾವು ರಾಯರ ಪೂಜೆ ಮಾಡಬೇಕು, ನಮ್ಮನೆ ದೇವ್ರನ್ನ ಮೊದಲದಾಗಿ ನಂಬಬೇಕು ನಾವು. ಆವಾಗಲೇ ದೇವ್ರುಗಳು ನಮ್ಮನ್ನು ಕೈ ಬಿಟ್ಟು ಬಿಡ್ದಾಗೆ ನಮ್ಮನ್ನು ಕಾಯೋ ಅಂಥದ್ದು. ನಾನು ಹಿಂದೆ ಹಿರಿಕರಿಗೆ ನಾನೇನು ಧೂಪ ಹಾಕೋಂಗಿಲ್ಲ, ಅಂದರೆ ನಾವು ಚಿಕ್ಕವರಲ್ವ, ಹಂಗಾಗಿ ನಾವೇನು ಹಾಕಿಲ್ಲ ಅಂದರೂ ನಡೆಯುತ್ತೆ, ಮನೆಯಲ್ಲಿ ದೊಡ್ಡವರು ಇದ್ದಾರಲ್ಲ ಅವ್ರು ಹಾಕ್ಕೊಂಡ್ರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೆ. ಅದನ್ನು ನಾನು ಸುಮಾರು ವರ್ಷ ಅದನ್ನು ನಾನು ಮಾಡಿರಲಿಲ್ಲ, ನಮ್ಮ ಮನೆಯಲ್ಲಿ ನಾವು ಮಾಡಿರಲಿಲ್ಲ. ಆದರೆ ಕೆಲವರು ನನಗೆ ಹೇಳಿದ್ರು, ನಿಮಗೆ ಅಂತ ಸಪ್ರೇಟು ಸಂಸಾರ ಇದೆಯಲ್ಲ, ನಿಮಗೆ ಅಂತ ಮಕ್ಕಳಿದಾರಲ್ಲ, ಹಂಗಾಗಿ ನೀವು ಹಾಕ್ಲೇಬೇಕು. ನೀವು ಇಲ್ಲ ಯಾರಾದರೂ ನಿಮ್ಮ ಹಿರಿಕರಿಗೆ ಧೂಪ ಹಾಕ್ತಾರಲ್ಲ ಅವ್ರ ಮನೆಗೆ ಹೋಗಿ ಧೂಪ ಹಾಕ್ಬಿಟ್ಟು ಬನ್ನಿ, ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಧೂಪ ಹಾಕ್ಬಿಟ್ಟು ಬನ್ನಿ, ಆವಾಗ ದೋಷ ಅನ್ನೋದು ಇರೋದಿಲ್ಲ, ನಿಮ್ಮ ಮನೆಯಲ್ಲಿ ಏಳಿಗೆ ಆಗುತ್ತೆ, ಮಕ್ಕಳು ಒಳ್ಳೆ ದಾರಿನಲ್ಲಿ ನಡೀತಾರೆ, ನಿಮ್ಮ ಕೆಲಸ ಕಾರ್ಯದಲ್ಲಿ ಭಗವಂತ ಯಶಸ್ಸು ಕೊಡ್ತಾನೆ. ಹಿರಿಕರ ಆಶೀರ್ವಾದ ಮೊದಲಿರಬೇಕು. ನೀವು ದೇವ್ರನ್ನ ಆಶೀರ್ವಾದ ಎಷ್ಟು ಕೇಳ್ತಿರೋ ನೀವು, ಹಿರಿಕರ ಆಶೀರ್ವಾದನೂ ಅಷ್ಟೇ ಮುಖ್ಯವಾಗಿರುತ್ತೆ ಅಂತ ನನಗೆ ಒಬ್ಬರು ತಿಳಿದವರು ದೊಡ್ಡವರು ಹೇಳಿದರು. ಆ ನಂತರನೇ ನನ್ನ ಮನೆಯಲ್ಲಿ ನಾನು ಹಿರಿಕರು ಪೂಜೆ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿಕೊಂಡೆ. ನಾನು ಈಗ ಬೇರೆಯವ್ರು ಮಾಡೋರ ಮನೆಗೆ ಹೋಗಿ ನಾವು ಪೂಜೆ ಮಾಡೋಕ್ಕಾಗಲಿ ಇಲ್ಲ ಧೂಪ
ಹಾಕೋಕ್ಕಾಗಲಿ ಹೋಗೋಕ್ಕಾಗಿಲ್ಲ ಅಂತ ಅಂದಾಗ ನಾನೇ ಮನೆಯಲ್ಲಿ ಮಾಡಿದ್ರೆ ನಾವು ನಮ್ಮ ಕೈಲಾದಷ್ಟು ಯಾರನ್ನಾರ್ದು ಕರೆದು ಅನ್ನದಾನ ಮಾಡ್ತು ಅಂತಂದರೆ ನಮ್ಗೆ ಒಳ್ಳೆಯದಾಗುತ್ತೆ, ನಮ್ಮ ಸಂಸಾರಕ್ಕೆ ಒಳ್ಳೆಯದಾಗುತ್ತೆ, ನಮ್ಮ ಮಕ್ಳುಗಳ್ಗೆ ಒಳ್ಳೆಯದಾಗುತ್ತೆ ಅಂತ ನಾನು ಅದು ತಪ್ಪನ್ನು ತಿದ್ದುಕೊಂಡು ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ತುಂಬ ಒಳ್ಳೆಯದಾಯಿತು ನನಗೆ. ಏಕೆಂತಂದರೆ ಅದೊಂದು ಮಾಡಿದ್ರೆ ಒಳ್ಳೆಯದು ಅಂತಲ್ಲ, ಹಲವಾರು ತಪ್ಪುಗಳು ನಮ್ಮಿಂದ ನಡೆದಿರುತ್ತೆ. ಈಗ ನಾವು ದೇವ್ರಿಗೆ ಪೂಜೆ ಮಾಡೋದಾಗಿರ್ಬೋದು, ಇಲ್ಲ ದೇವ್ರ ಹರಕೆ ತೀರಿಸ್ತಿರಾಗಿರ್ಬೋದು, ಇಲ್ಲ ಹಿರಿಕರು ಧೂಪ ಹಾಕ್ತಿರೋದಾಗಿರ್ಬೋದು. ಹಿರಿಕರಿಗೆ ಶಾಂತಿ ಸಿಗಬೇಕು ಮೊದಲದಾಗಿ. ಅವ್ರು ಶಾಂತಿಯಿಂದ ಇದ್ದು ನಮ್ಮನ್ನು ಹರಿಸ್ತಾರಲ್ಲ, ಆ ಹರಿಸೋದ್ರಿಂದನೇ ನಮಗೆ ಒಳ್ಳೆಯದಾಗುವಂಥದ್ದು. ನಾನು ಏನಂತ ಅನ್ಕೋತಿದ್ದೆ ಅಂತಂದರೆ, ಅವರು ನಮಗೋಸ್ಕರ ಏನು ಮಾಡಿದ್ದಾರೆ, ನಮ್ಮ ಮುಖ ಕಂಡ್ರೂ ಆಗೋದಿಲ್ಲ, ನಮ್ಮನ್ನು ಉಟ್ಟು ಬಟ್ಟೆನಲ್ಲೇ ಮನೆಯಿಂದ ಆಚೆ ಹಾಕ್ಬಿಟ್ರಲ್ಲ, ಅವ್ರಿಗೇಂತ ನಾನು ಧೂಪ ಹಾಕಬೇಕು, ನಾನು ಹಾಕೋದಿಲ್ಲ ಅಂತ 2 ವರ್ಷ ನಾನು ಅವ್ರಿಗೆ ಪೂಜೆ ಮಾಡಲಿಲ್ಲ. ಅಂದರೆ ಅವರು ತೀರ್ಕೊಂಡ ನಂತರ 2 ವರ್ಷ ನಾನು ಮಾಡಲಿಲ್ಲ ನಾನು. ಏಕೆ ಅಂತಂದರೆ ನನಗೆ ಬೇಜಾರಿತ್ತು, ನಮಗೇನು ಮಾಡಿದ್ದಾರೆ ಅಂತ ನಾನು ಅವ್ರಿಗೆ ಮಾಡಬೇಕು ಅಂತ ನಾನು ಈ ಥರ ಉದಾಸೀನ ಮಾಡಿದೆ. ಆದರೆ ಕೆಲವರು ತಿಳಿದವರು ಹೇಳಿದ್ರು, ನಿಮಗೆ ಕಷ್ಟಗಳು ಬರ್ತಿದೆ ಅಂತಿರಲ್ಲ, ನೀವು ಇದು ಮಾಡಲೇಬೇಕು ಅಂತ. ಒಬ್ಬರು ಇಬ್ಬರು ಬಾಯಲಲ್ಲ, ಸುಮಾರು ಜನದ ಬಾಯಲು ಸಹ ನನಗೆ ಹೇಳ್ಸಿದ್ರು. ನನಗೆ ಅಂದರೆ ದೇವರು ಸೂಚನೆ ಕೊಟ್ಟರು. ಹಂಗಾಗಿ ನಾನು ಅದನ್ನು ಮಾಡಿದೆ. ಅವ್ರು ಒಳ್ಳೇದು ಮಾಡಲಿ ಬಿಡಲಿ, ಅವ್ರಿಗೆ ನಾವು ಶಾಂತಿ ಮಾಡಲೇಬೇಕು. ಮನೆಯಲ್ಲಿ ವರ್ಷಕ್ಕೊಂದ್ಸತಿ ಪಿತೃಪೂಜೆ ಮಾಡಿ ಅವ್ರಿಗೆ ನಾವು ಧೂಪ ದೀಪ ಅನ್ನೋದು ಬೆಳಗ್ತು ಅಂತಂದಾಗ ಅವರು ತೃಪ್ತಿ ಪಡ್ತಾರೆ, ನಮಗೆ ಒಳ್ಳೆಯದಾಗುತ್ತೆ. ಅಂದರೆ ನಮ್ಮ ವಂಶಕ್ಕೆ ಒಳ್ಳೆಯದಾಗುತ್ತೆ. ನಾವು ಏನೇ ಒಂದು ಕೆಲಸ ಕಾರ್ಯ ಮಾಡೋದಕ್ಕೂ ಅವ್ರ ಅನುಗ್ರಹ ಸಿಕ್ಕುತ್ತೆ. ಈಗ ದೇವ್ರ ಅನುಗ್ರಹ ಎಷ್ಟು ಮುಖ್ಯನೋ ಹಿರಿಕರು ಅನುಗ್ರಹನೂ ಅಷ್ಟೇ ಮುಖ್ಯ ಅನ್ನೋದು ನಾನು ತಿಳ್ಕೊಂಡೆ. ತಿರ್ಗಾ ತಪ್ಪನ್ನ ನಾನು ಮಾಡಬಾರ್ದು ಅಂತ ನಾನು ಪ್ರತಿ ವರ್ಷವೂ ಸಹ ನಾನು ಅದನ್ನು ನಾನು ಮಾಡ್ತಾ ಬಂದಿದ್ದೀನಿ. ಹಂಗಾಗಿ ನಮ್ಮ ಮನೆಗಳಲ್ಲಿ ಏನೇ ಒಂದು ಕಷ್ಟ ಬಂತು ಅಂತಂದರೆ ಆ ಕಷ್ಟ ಜಾಸ್ತಿ ದಿನ ಇರೋದಿಲ್ಲ, 1-2 ದಿವಸ ಇರುತ್ತೆ. ಅದೇ ಕಷ್ಟ ಶಾಶ್ವತವಾಗಿ ನನ್ನ ಜೊತೆಲಿರೋದಿಲ್ಲ. ಇವತ್ತು ಕಷ್ಟ ಇದೆ ಅಂತಂದರೆ ನಾಳೆ ಅದೇ ಕಷ್ಟ ನಮ್ಮ ಜೊತೆಲಿರೋದಿಲ್ಲ. ಏಕೆಂತಂದರೆ ಕಷ್ಟದಲ್ಲೂ ಭಗವಂತ ನಮ್ಮ ಜೊತೆಲಿರ್ತಾನೆ. ಕಷ್ಟ ಕೊಟ್ಟು ಮಾತ್ರಕ್ಕೆ ದೇವರಿಲ್ಲ ಅಂತ ತಿಳ್ಕೊಳ್ಳೋದು ತಪ್ಪು ತಿಳುವಳಿಕೆ ಅದು. ಏಕೆಂತಂದರೆ ಸುಮಾರು ಜನ ಇದೇ ತಪ್ಪನ್ನು ಮಾಡ್ತಿರ್ತಾರೆ. ನನಗೆ ಒಳ್ಳೇದಾಗ್ತಿಲ್ಲ, ನನಗೆ ಪೂಜೆ ಮಾಡ್ತೀನಿ ದೇವರು, ನಾನು ಅಷ್ಟೇ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಪೂಜೆ ಮಾಡ್ತೀನಿ, ದೇವರೇ ನನಗೆ ಯಾಕೆ ಒಳ್ಳೇದು ಮಾಡ್ತಿಲ್ಲ ಅಂತ. ಬರೀ ಅವ್ರು ಪೂಜೆ ಮಾಡಿದ ಮಟ್ಟಿಗೆ ಒಳ್ಳೇದಾಗಬೇಕು ಅಂತಲ್ಲ, ಅವರು ಬೇರೆ ಬೇರೆ ಕಾರಣಗಳಲ್ಲಿ ತಪ್ಪು ಮಾಡಿರ್ಬೋದಲ್ಲ, ಬೇರೆಯವ್ರ ಮನಸ್ಸು ನೋಯಿಸೋದಾಗಿರ್ಬೋದು, ಇಲ್ಲ ಬೇರೆಯವ್ರಿಗೆ ಒಂದು ಕೆಟ್ಟದ್ದು ಮಾಡೋದಾಗಿರ್ಬೋದು, ಬೇರೆ ಋಣ ಕಿತ್ಕೊಂಡು ತಿನ್ನೋದಾಗಿರ್ಬೋದು. ಈ ಥರ ಹಲವಾರು ತಪ್ಪುಗಳನ್ನೋದಿರುತ್ತೆ. ಆ ತಪ್ಪುಗಳಿಂದನೇ ನಮಗೆ ಕೆಟ್ಟದಾಗುವಂಥದ್ದು. ನನಗೆ ಕಷ್ಟ ಕೊಡ್ತಿದ್ದಾನೆ ದೇವರು, ನಾನೇ ಎಂತಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು, ನಾನು ಎಂತಕ್ಕೆ ಪೂಜೆ ಮಾಡಬೇಕು, ನನ್ನ ಜೀವನ ಪೂರ್ತಿ ದುಡಿಲೇಬೇಕು, ನಾನು ತಿನ್ನಲೇಬೇಕು, ಮತ್ತು ದೇವ್ರು ಇನ್ನೇಂತಕ್ಕೆ ಬಿಡು, ದೇವ್ರನ್ನ ಯಾಕೆ ನಾನು ನಂಬಬೇಕು, ದೇವ್ರ ಪೂಜೆ ಮಾಡಬೇಕು ಅಂತ ಕೆಲವರು ಈ ಥರ ಉದಾಸೀನದಲ್ಲಿ ಮಾತಾಡ್ತಾರೆ. ಅದು ತಪ್ಪದು. ದೇವರು ನಂಬಿದ್ರೆ ಯಾವತ್ತೂ ಕೈ ಬಿಡೋದಿಲ್ಲ. ಜನ ನಂಬಿದ್ರೆ ಒಂದು ಮಟ್ಟಿಗೆ ಕೈ ಬಿಟ್ಟರೂ ದೇವ್ರುಗಳು ಯಾವುದು ಕೈ ಬಿಡೋದಿಲ್ಲ ನಮ್ಮನ್ನು. ಏಕೆಂತಂದರೆ ಇಡೀ ಬ್ರಹ್ಮಾಂಡನೇ ಆಳೋ ಅಂತ ಭಗವಂತ ಅವನು. ಭಗವಂತ ಇಲ್ಲ ಅಂತಂದರೆ ನಾವು ಮನುಷ್ಯರು ಭೂಮಿ ಮೇಲೆ ಯಾವುದೇ ಒಂದು ಪ್ರಾಣಿ ಪಕ್ಷಿ ಆಗಿರ್ಬೋದು, ಜೀವರಾಶಿ ಆಗಿರ್ಬೋದು, ಒಂದು ಮರ ಗಿಡಗಳೇ ಆಗಿರ್ಬೋದು, ಯಾವುದು ಅಷ್ಟೇ ಭೂಮಿ ಮೇಲಿರೋದಿಲ್ಲ, ಭೂಮಿನೇ ಕುಸ್ತೋಗ್ಬಿಡುತ್ತೆ. ಹಾಗಾಗಿ ದೇವ್ರಿರೋದು ಸತ್ಯ, ದೇವ್ರ ಅನುಗ್ರಹ ಮಾಡೋದು ಸತ್ಯ. ನಾವು ಜೀವಂತವಾಗಿ ಬದುಕಿದ್ದೀವಿ, 2 ಹೊತ್ತು ಅನ್ನ ನೀರು ನಾವು ತಗೋತಾ ಇದ್ದೀವಿ ಅಂತಂದರೆ ದೇವ್ರ ಅನುಗ್ರಹ ಇದೆ. ದೇವ್ರ ಅನುಗ್ರಹ ಇದ್ರೇ ನಾವು ಬದುಕೋಕ್ಕಾಗೋದು. ದೇವ್ರ ಅನುಗ್ರಹ ಇಲ್ಲ ಅಂದರೆ ನಾವು ಭೂಮಿ ಮೇಲೆ ಇರೋಕ್ಕಾಗೋದಿಲ್ಲ. ಇದೊಂದು ಸತ್ಯನ ನಾವು ಅರ್ಥ ಮಾಡ್ಕೋಬೇಕು. ನಾವಿದ್ದೀವಿ ಅಂತಂದರೆ ಭಗವಂತನು ಇದ್ದಾನೆ ಅನ್ನೋದು ಒಂದು ಸತ್ಯನ ನಾವು ತಿಳ್ಕೊಂಡು ನಾವು ಆ ತಪ್ಪುಗಳನ್ನ ಮಾಡ್ದಿರ ದೇವ್ರನ್ನ ನಂಬಬೇಕು. ದೇವ್ರನ್ನ ನಾವು ಉದಾಸೀನ ಮಾಡೋದಕ್ಕೆ ಹೋಗಬಾರ್ದು, ದೇವ್ರನ್ನ ಬೈಕೊಳ್ಳೋದಕ್ಕೆ ಹೋಗಬಾರ್ದು. ದೇವ್ರುಗಳೆಲ್ಲ ನಮಗೆ ಕಷ್ಟ ಕೊಡೋದು, ನಾವು ಮಾಡೋ ತಪ್ಪುಗಳಿಂದನೇ ನಮಗೆ ಕಷ್ಟ ಬರೋವಂಥದ್ದು, ನಮಗೆ ನಾವೇ ಕಷ್ಟ ತಂದ್ಕೊಳ್ಳೋ ಅಂಥದ್ದು ಅಲ್ವಾ. ಕೆಲವರು ಇದನ್ನು ಅರ್ಥ ಮಾಡ್ಕೋತಾರೆ, ಕೆಲವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅರ್ಥ ಮಾಡ್ಕೊಳ್ಳೋ ಅಂಥವ್ರ ಜೀವನ ಚೆನ್ನಾಗಿರುತ್ತೆ. ಅರ್ಥ ಮಾಡ್ಕೊಳ್ದಿರ ಇಲ್ಲ ಯಾರಾದರೂ ಹೇಳಿದ್ದು ಕೇಳಲಿಲ್ಲ ಅಂತ ಅಂದಾಗ ಅವ್ರ ಜೀವನ ಕಡೆ ತನಕನೂ ಅದೇ ಥರ ಕಣ್ಣೀರಲ್ಲಿ ಕೈ ತೊಳಿತಾ ಇರಬೇಕಾಗುತ್ತೆ. ಕೆಲವು ಜನ ಸುಮಾರು ಜನ ನನ್ನ ಕೇಳ್ತಾರೆ. ಏಕೆಂತಂದರೆ ಹಿಂದೆ ನನ್ನನ್ನು ಜಾಸ್ತಿ ಯಾರು ನೋಡಿದ್ದಾರೋ, ಅಂದರೆ ಚಿಕ್ಕನಿಂದ ಯಾರು ನನ್ನ ನೋಡಿದ್ದಾರೋ ಇಲ್ಲಿ ಗಂಟನೂ ಅವರು ನನ್ನ ಕೇಳೋವಂಥದ್ದು ಇದು, ನೀನು ಯಾವ ಥರ ನೀನು ಮುಂದೆ ಬಂದೆ, ಎಷ್ಟು ಕಷ್ಟದಲ್ಲಿದ್ದು ಅಂತವಳು, ಎಷ್ಟು ಬೇಗ ನೀನು ಒಂದೊಂದೇ ಮೆಟ್ಲನ್ನ ನೀನು ಹಂತವಾಗಿ ನೀನು ಹತ್ಕೊಂಡು ಬಂದಿದ್ಯಾ, ಇದೆಲ್ಲ ಹೇಗೆ ಸಾಧ್ಯ ಅಂತ ನನ್ನ ಕೇಳ್ತಾರೆ. ನಾನು ಹೇಳೋದೆಷ್ಟು, ಭಗವಂತ ಇದ್ದಾನೆ ನನ್ನ ಜೊತೆಯಲ್ಲಿ. ನಾನು ಸತ್ಯ ಧರ್ಮ ಅನ್ನೋ ದಾರಿನಲ್ಲಿ ನಾನು ಇದ್ದೀನಿ. ನನಗೆ ಬಡತನ ಇದ್ರೂ ಪರವಾಗಿಲ್ಲ,
ನಾನು ಬೇರೆಯವ್ರಿಗೆ ನೋವಾಗೋ ಥರ ನಾನು ಮಾತಾಡೋದಿಲ್ಲ, ಬೇರೆಯವ್ರಿಗೆ ಕಷ್ಟ ಕೊಡೋದಿಲ್ಲ, ಬೇರೆಯವ್ರ ಸೊತ್ತಿಗೆ ನಾನು ಆಸೆ ಪಡೋದಿಲ್ಲ. ನಂದು ಬೇಕಾದರೆ ನಾನು ಕೊಟ್ಟು ಬಿಡ್ತೀನಿ, ಆದರೆ ಬೇರೆಯವ್ರದ್ದು 10 ರೂಪಾಯಿ ನಾನು ತಿನ್ನೋಕ್ಕೋಗೋದಿಲ್ಲ. ಭಗವಂತನ ನಾನು ಸೆರಗೊಟ್ಟು ನಾನು ಬೇಡದೆ, ನಾನು ಕಷ್ಟಪಟ್ಟು ದುಡ್ದೆ. ನಾನು ದುಡಿಮೇಲೆ ಭಗವಂತನ ನೋಡಿದೆ. ನಾನು ದುಡ್ದಿದ್ದಕ್ಕೆ ಭಗವಂತ ನನಗೆ ಅನುಗ್ರಹ ಮಾಡಿದ್ದಾನೆ. ನಾನು ಎಷ್ಟು ಕಷ್ಟಪಟ್ಟಿದ್ನೋ ದೇವರು ಇವತ್ತು ಅಷ್ಟು ಸುಖ ಅನ್ನೋದು ನನಗೆ ಕೊಟ್ಟಿದ್ದಾನೆ. ನಾನು ಕೆಲ್ಸಕ್ಕೆ ಹೋಗಿ ಜೀವನ ಮಾಡಬೇಕು ಅಂತ ದೇವರ ಆಶೀರ್ವಾದ ಇತ್ತು ಅಂತ ನಾನು ಅನ್ಕೋತೀನಿ. ಏಕೆಂತಂದರೆ ಹಿಂದೆ ನಾನು ದುಡಿಲೇಬೇಕಾಗಿತ್ತು, ಜೀವನ ಮಾಡಲೇಬೇಕಾಗಿತ್ತು. ಆದರೆ ಅದೇ ಜೀವನ ಕಷ್ಟನ ದೇವರು ಇವತ್ತು ನನಗೆ ಕೊಟ್ಟಿಲ್ಲ. ಭಗವಂತ ನನಗೆ ಎಲ್ಲವನ್ನೂ ಸಹ ಕೊಟ್ಟಿದ್ದಾನೆ. ನಾನು ಹೊರ್ಗಡೆ ಹೋಗಿ ದುಡಿಬೇಕು, ನಾನು ತಿನ್ನಬೇಕು ಅನ್ನೋದನ್ನು ಇವತ್ತು ನನಗೆ ಕೊಟ್ಟಿಲ್ಲ ದೇವರು. ನನಗೆ ಅನುಗ್ರಹ ಮಾಡಿದ್ದಾನೆ. ನಾನು ದೇವ್ರನ್ನ ಎಷ್ಟು ನಂಬ್ತೀನೋ, ಎಷ್ಟು ದೇವ್ರನ್ನ ಪೂಜೆ ಮಾಡ್ತೀನೋ ಅಷ್ಟು ಅನುಗ್ರಹ ಮಾಡಿದ್ದಾನೆ. ಆದರೆ ಏನಕ್ಕೋಸ್ಕರ ನಾವು ಹೊರ್ಗಡೆ ಹೋಗಿ ದುಡಿಯೋದು ಅಂದರೆ ಹಿಂದೆ ಜೀವನನ ನೆನೆಸ್ಕೋಬೇಕು. ಕಷ್ಟ ಬಂದಾಗ ನಾವು ಕಷ್ಟಪಟ್ಟು ದುಡಿಯೋದು ಇದನ್ನು ಮಾಡಿ ದೇವರೆಲ್ಲವನ್ನು ಕೊಟ್ಟಾಗ ನಾವು ದುರಹಂಕಾರ ತೋರ್ಸೋದಕ್ಕೆ ಹೋಗಬಾರ್ದು. ಹಿಂದೆ ಪಟ್ಟಿರೋ ಕಷ್ಟನ ನೆನೆಸ್ಕೋಬೇಕು. ಹಿಂದೆ ಕಷ್ಟ ಕೊಟ್ಟಾಗ ನಾವು 10 ರೂಪಾಯಿಗೂ ಎಷ್ಟು ಕಷ್ಟಪಡ್ತಿದ್ವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇವಾಗ ದೇವರೆಲ್ಲ ಕೊಟ್ಟಿದ್ದಾನೆ ಅನ್ನೋ ಮಾತ್ರಕ್ಕೆ ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಟೈಮ್ ವೇಸ್ಟ್ ಮಾಡೋದಾಗಿರ್ಬೋದು, ಇಲ್ಲ ನಾವು ದುಡಿಯೋಕ್ಕೆ ದೇವ್ರ ಶಕ್ತಿ ಕೊಟ್ಟಿರುವಾಗ ದುಡಿಯೋದಿರ ನಾವು ಸೋಂಬೇರಿ ಥರ ಮನೆಯಲ್ಲಿ ಕೂತ್ಕೊಳ್ಳೋದು, ಇದೆಲ್ಲ ತಪ್ಪುಗಳಾಗ್ತಿರುತ್ತೆ. ಹಂಗಾಗಿ ನಾನು ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೀನೋ ನಾನು ಇವತ್ತು ಅದೇ ಕಷ್ಟನೇ ಪಡ್ತಾ ಇರೋದು. ದೇವರು ನನಗೆಲ್ಲ ಕೊಟ್ಟಿದ್ರು ಸಹ ನಾನು ಆಚೆಗಡೆ ಹೋಗಿ ದುಡಿದ್ರೇ ನನ್ನ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಕ್ಕೋದು. ನಾನು 10 ರೂಪಾಯಿ ಸಂಪಾದನೆ ಮಾಡಿದ್ರೆ ಅದರಲ್ಲಿ 1 ರೂಪಾಯಿ 2 ರೂಪಾಯಿಯರು ನಾನು ದಾನ ಮಾಡ್ತೀನಿ. ಅದು ನನಗೆ ತೃಪ್ತಿ ಕೊಡುತ್ತೆ. ತಿಂಗಳಿಗೊಂದು ಸತಿ ನನಗೆ ಈ ಥರ ಸಂಬಳ ಅನ್ನೋದು ಬಂದಾಗ ಯಾರಿಗಾದರೂ ಒಂದು 2,000 3,000 ಏನಾದರೂ ತಕ್ಕೊಡೋದು, ಅವ್ರಿಗೇನಾದರೂ ದಾನ ಮಾಡೋದ್ರಿಂದ ನನ್ನ ಮನಸ್ಸಿಗೆ ಸಮಾಧಾನ ಅನ್ನೋದು ಸಿಕ್ಕುತ್ತೆ. ಕಷ್ಟದಲ್ಲಿರೋರ ಜೊತೆನೇ ಭಗವಂತ ಇರ್ತಾನೆ. ನಾವು ಯಾರಿಗೋ 2,000 ಕೊಡ್ತಿದ್ರೆ ಭಗವಂತ ನಮಗೆ ಲಕ್ಷಾಂತರ ರೂಪಾಯಿ ಕೊಡೋ ಅಂಥದ್ದು. ಈ ಸತ್ಯನ ನಾವು ಅರ್ಥ ಮಾಡಿಕೊಂಡು ನಮ್ಮ ಕೈಲಿದ್ದಷ್ಟು ಬಡವ್ರಿಗೆ, ನಿರ್ಗತಿಕರಿಗೆ ನಾವು ದಾನ ಮಾಡೋದ್ರಿಂದ ನಮಗೇನು ಕಷ್ಟ ಬರೋದಿಲ್ಲ. ನಾವು ದುಡ್ದಿದ್ದಂಥದ್ದಕ್ಕೆ ಬಡತನ ಬರೋದಿಲ್ಲ. ದೇವರು ನಾವು ಎಲ್ಲೋ 10 ರೂಪಾಯಿ ಯಾರಿಗೂ ಕೊಟ್ಟರೆ ನಮಗೆ 100 ರೂಪಾಯಿ ಭಗವಂತ ಕೊಟ್ಟೇ ಕೊಡ್ತಾನೆ. ಇದರಲ್ಲಿ ನನಗೆ ತೃಪ್ತಿ ಇದೆ. ನಾನು ರಾಯರನ್ನ ಬೇಡ್ತೀನಿ, ರಾಯರು ನನಗೆ ಕೊಡ್ತಿದ್ದಾರೆ. ಅದು ನನಗೆ ಮನಸ್ಸಿಗೆ ಸಮಾಧಾನ ಕೊಡು. ನಮಗೆ ಕಷ್ಟಗಳು ಬರುತ್ತೆ ಅಂತಂದರೆ ದೇವ್ರುಗಳಿಂದನೇ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಕಷ್ಟ ಯಾವ ಕಡೆಯಿಂದ ಬರುತ್ತೆ ಅಂತ ನಾವು ಅರ್ಥ ಮಾಡಿಕೊಂಡು ಆ ಕಷ್ಟಕ್ಕೆ ಏನು ಪರಿಹಾರ ಅಂತ ನಾವು ತಿಳ್ಕೊಂಡು ಆ ಕಷ್ಟನ ನಿವಾರಣೆ ಮಾಡ್ಕೋಬೇಕು. ದೇವರ ಅನುಗ್ರಹ ಎಲ್ಲರ ಮೇಲೂ ಇರುತ್ತೆ. ಆವಾಗ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.